ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಇದು ನಾನು ಶುಕ್ರವಾರ ರಾತ್ರಿಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ರಾತ್ರಿ ಏನಾದರೂ ಲೈಟಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬೆಳಗ್ಗೆನೂ ಮುದ್ದೆ ಸಾರೆಲ್ಲ ಆಗಿತ್ತು ಊಟಕ್ಕೆ. ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತೇ ಅಡುಗೆ ಮಾಡಿಬಿಡ್ತೀನಿ, ರಾತ್ರಿ ಹೊತ್ತು ತಿಂಡಿ ಮಾಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಆಫೀಸಿಂದ ಬರೋದು ತುಂಬಾ ಲೇಟ್ ಆಗುತ್ತೆ, 9-9:30 ಮೇಲೆಲ್ಲ ಆಗುತ್ತಲ್ಲ. ಮತ್ತು ಆವಾಗ ಮುದ್ದೆ ಸಾರು ಎಲ್ಲ ಜಾಸ್ತಿ ಹೆವಿ ಫುಡ್ ತೊಗೊಂಡ್ರೆ ಡೈಜೆಷನ್ ಆಗೋಲ್ಲ ಅಂದ್ಬಿಟ್ಟು ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತೇ ಮಾಡ್ತೀನಿ, ರಾತ್ರಿ ಹೊತ್ತು ಲೈಟಾಗಿ ತಿಂಡಿ ಮಾಡ್ತೀನಿ. ಆದರೆ ಇವತ್ತು ತಿಂಡಿನೇ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಸೊಪ್ಪಂತೂ ಮನೇಲಿ ತುಂಬಾ ಇತ್ತು, ಎಲ್ಲ ಥರದ ಸೊಪ್ಪು ಕೂಡ ಇತ್ತು. ಮತ್ತು ಸೊಪ್ಪೆಲ್ಲ ಹಾಳಾಗುತ್ತಲ್ಲ, ಮತ್ತು ತರಕಾರಿ ಕೂಡ ಇತ್ತು. ಹಾಗಾಗಿ ಸೊಪ್ಪನ್ನ ಫಸ್ಟ್ ಖಾಲಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಈ ರೀತಿ ಜಾಸ್ತಿ ಸೊಪ್ಪು ತರಕಾರಿ ಎಲ್ಲ ಒಟ್ಟೊಟ್ಟಿಗೆ ತಂದಾಗ ಫಸ್ಟು ಸೊಪ್ಪುಗಳನ್ನು ಖಾಲಿ ಮಾಡಿಬಿಡ್ತೀನಿ. ಸೊಪ್ಪು ಬೇಗನೆ ಹಾಳಾಗುತ್ತಲ್ಲ, ತರಕಾರಿ ಆದರೂ 1-2 ದಿನ ಇರುತ್ತೆ. ಹಾಗಾಗಿ ಸೊಪ್ಪನ್ನು ಖಾಲಿ ಮಾಡ್ಕೊಂಡು ಬಿಡೋಣ ಫಸ್ಟು ಅಂದ್ಬಿಟ್ಟು ಪಾಲಕ್ ಪಪ್ಪು ಮತ್ತು ನೆಂಚ್ಕೊಳ್ಳೋಕ್ಕೆ ಆಲೂಗೆಡ್ಡೆ ಫ್ರೈ ಮಾಡ್ಕೊಳ್ಳೋಣ, ಮುದ್ದೆ ಏನು ಬೇಡ ಅನ್ನನೇ ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಇನ್ನು ನನ್ನ ಮಗ ಕೂಡ ಆಟಾಡೋಕ್ಕೆ ಹೋಗಿದ್ದ, ಅವನು ಕೂಡ ಲೇಟಾಗೆ ಬರ್ತಾನೆ. ಹಾಗಾಗಿ ಸ್ವಲ್ಪ ಲೇಟಾಗೇ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಬಿಸಿ ಬಿಸಿದ್ದು ತಿಂದರೆ ಚೆನ್ನಾಗಿರುತ್ತಲ್ಲ, ಅದರಲ್ಲೂ ಈ ಪಾಲಕ್ ಪಪ್ಪು ಬಿಸಿ ಅನ್ನ ಎಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು 7:30-8 ಗಂಟೆಯಿಂದನೇ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸಂಜೆ ಹೊರಗೆ ಕೂಡ ಹೋಗಿದ್ದೆ. ಏನು ಪಾತ್ರೆ ಎಲ್ಲ ಡಿಶ್ ವಾಷರಿಂದ ತೆಗ್ದಿರಲಿಲ್ಲ, ಅದರಲ್ಲೇ ಇತ್ತು. ಸೊ ಅದನ್ನು ಮಧ್ಯೆ ಮಧ್ಯೆ ತೆಗಿತಾ ಅಡುಗೆನೂ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾನು ಅಡುಗೆ ಮಾಡ್ಕೊಳ್ಳುವಾಗೇ ಪಾತ್ರೆಗಳನ್ನು ಕೂಡ ಅದಕ್ಕೆ ವಾಶಿಗೆ ಹಾಕ್ತಾ ಇರ್ತೀನಿ. ಹಾಗಾಗಿ ಏನು ಪಾತ್ರೆದ್ದೆಲ್ಲ ಜಾಸ್ತಿ ರಿಸ್ಕ್ ಅಂತಲೇ ಅನಿಸಲ್ಲ. ಇನ್ನು ಪಾಲಕ್ ಪಪ್ಪು ಮಾಡ್ಕೊಳ್ಳೋಕ್ಕೆ ನಾನು ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ಇನ್ನೂ ಹೆಸರು ಕಾಳು, ಹೆಸರು ಬೇಳೆ ಆ ರೀತಿ ಕಾಳು ಬೆಳೆಗಳನ್ನು ಕೂಡ ಸೇರಿಸ್ಕೊಳ್ಬೋದು. ಅಂದರೆ ಸೊಪ್ಪಿನ ಸಾರು ಮಾಡುವಾಗ ಯಾವುದೇ ರೀತಿ ಕಾಳು ಬೇಳೆ ಎಷ್ಟು ಇರುತ್ತೋ ಸೊಪ್ಪಿನ ಜೊತೆ ಅದು ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಬರೀ ಪಾಲಕ್ ದಾಲ್ ಪಪ್ಪು ಮಾಡ್ತಿದ್ದೀನಲ್ಲ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಬರೀ ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಸರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಮತ್ತೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ತೀನಿ. ಸೊ ನೋಡಿಬಿಟ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನು ಸೇರಿಸಿದ ನಂತರ 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ. ನೀವು ಅದೇ ಹೇಳಿದ್ನಲ್ಲ, ಕಾಳು ಸೊಪ್ಪು ಬೇಳೆ ಎಲ್ಲ ಥರದ ಮಿಕ್ಸು ಕೂಡ ಮಾಡ್ಕೊಳ್ಬೋದು. ಅದು ಆವಾಗ ಗಡ್ಸಪ್ ಥರನೂ ಆಗುತ್ತೆ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು 1/4 ಚಮಚ ಅರಿಶಿನದ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ಳೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತಾರೆ, ಗಟ್ಟಿ ಇರುತ್ತೆ ಎಣ್ಣೆ, ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ. ಈಗ ಚಳಿಗಾಲ ಅಲ್ಲ, ಹಾಗಾಗಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಗಟ್ಟಿ ಆಗಿರುತ್ತೆ. ಅದನ್ನೇ ಯೂಶ್ವಲಿ ನಾನು ಜಾಸ್ತಿ ಅಡುಗೆಗೆಲ್ಲ ಬಳಸೋದು. ಅದರಲ್ಲೂ ಈ ರೀತಿ ಸಾರುಗಳಿಗೆಲ್ಲ ಅಂತೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ತಿಂಡಿಗಳಿಗೆಲ್ಲ ಶೇಂಗಾ ಎಣ್ಣೆ ಆ ರೀತಿ ಯೂಸ್ ಮಾಡ್ತೀನಿ, ಪಲ್ಯಕ್ಕೆ ಮತ್ತು ತಿಂಡಿಗೆಲ್ಲ. ಇನ್ನು ಇದಕ್ಕೆ ನಾನು 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಅಂದರೆ ಅದು ಮಸಿದ್ರೆ ಹಾಗೆ ಮಸ್ಕೊಳ್ಬೇಕು, ಅಷ್ಟು ನುಣ್ಣಗೆ ಬೇಯಿಸ್ಕೊಳ್ಬೇಕು. ನಿಮಗೆ ಬೇಳೆ ಆನೇ ಥಿಕ್ನೆಸ್, ಇದರಲ್ಲಿ ಏನೂ ಮಸಾಲ ರುಬ್ದಲ್ಲೇ ಮಾಡೋದ್ರಿಂದ ಬೇಳೆನೇ ಥಿಕ್ನೆಸ್ ಬರೋದು. ಸೊ ಹಾಗಾಗಿ ಚೆನ್ನಾಗಿ ಜಾಸ್ತಿ ಬೇಳೆನ ಹಾಕ್ಕೊಳ್ಬೇಕು. ಹಾಗೆ ನುಣ್ಣಗೆ ಅದನ್ನು ಮಸ್ಕೊಳ್ಬೇಕು. ಆವಾಗ ನಿಮಗೆ ಆ ಥಿಕ್ನೆಸ್ ಬರೋದು, ಇಲ್ಲಾಂದರೆ ಥಿಕ್ನೆಸ್ ಬರೋದಿಲ್ಲ. ಇನ್ನು ಇದು ಕೂಡ ಕುಕ್ಕರನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೆ. ಈ ಕಡೆ ಆಲೂಗೆಡ್ಡೆ ಫ್ರೈ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬಾ ಸಿಂಪಲ್ಲು. ಮತ್ತು ಈ ರೀತಿ ಸೊಪ್ಪಿನ ಸಾರುಗಳಿಗೆ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಚಿಕನ್ ಜೊತೆಲಿ ಏನಾದರೂ ಈ ರೀತಿ ಪಪ್ಪು ಬಿಸಿ ಅನ್ನ ಮಾಡಿಕೊಂಡು ಪೆಪ್ಪರ್ ಚಿಕನ್ ಫ್ರೈ ಆ ರೀತಿಯೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆದರೆ ಇವತ್ತು ನಾನು ಲೇಟ್ ಆಗಿತ್ತಲ್ಲ, ಮತ್ತು ಶುಕ್ರವಾರ ವೀಕ್ ಡೇ ಅಲ್ಲ, ಯೂಶ್ವಲಿ ವೀಕ್ ಡೇಸ್ ಎಲ್ಲ ನಾನು ನಾನ್ ವೆಜ್ ಎಲ್ಲ ಮಾಡಲ್ಲ. ಹಾಗಾಗಿ ಆಲೂ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನು ಕುಕ್ಕರ್ ಕೂಡ ವಿಸಲ್ ಆಗಿತ್ತು. ಒಂದು 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಒಂದು 4 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಬೆಂದಿದೆ. ನಾನು ಮತ್ತೆ ತೊಗರಿಬೇಳೆನ ನೆನೆಸ್ಬಿಟ್ಟು ಹಾಕಿಲ್ಲ. ನೀವು ಬೇಳೆನ ಕಾಳುಗಳನ್ನು ನೆನೆಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು, ಅವಾಗ ಬೇಗನೆ ಆಗಿಬಿಡುತ್ತೆ. ನೋಡಿ ಇಲ್ಲಿ ಈ ರೀತಿ ಮಸಿಕೊಂಡಿದ್ದೀನಿ ನಾನು. ಮಸ್ಕೊಂಡಾಗ ಈ ರೀತಿ ಗಟ್ಟಿ ಥಿಕ್ನೆಸ್ ಆಗಿ ಬರಬೇಕು, ಆವಾಗ ನಿಮಗೆ ದಾಲ್ದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಮಸ್ತಿದ್ದಾಗಿದೆ. ಇವಾಗ ನಾನು ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ರಸನ ಹಾಕ್ಕೊಳ್ತೀನಿ. ಮತ್ತು ಈಗೇನು ಗೊತ್ತಾ, ಪಾಲಕ್ ಸೊಪ್ಪಿನ ಜೊತೆ ಟೊಮೊಟೊ ಹಣ್ಣನ್ನು ಹಾಕ್ತಾರೆ ತುಂಬ ಜನ, ಆದರೆ ಟೊಮೊಟೊ ಹಣ್ಣನ್ನು ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಇದು ತುಂಬಾ ಸಿಂಪಲ್ಲು, ಆಮೇಲೆ ಲೈಟ್ ಫುಡ್ಡು, ಹೆಲ್ದಿ ಫುಡ್ಡು. ಯಾಕಂದರೆ ಬೇಳೆ ಸೊಪ್ಪು ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಮಾಡಿಕೊಡಿ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಉಪ್ಪು ಖಾರ ಹುಳಿ ನೋಡಿಬಿಟ್ಟು ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದಿದ ನಂತರ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಉದ್ದಿನ ಬೇಳೆ ಮತ್ತು ಅರ್ಧ ಚಮಚ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗನೆ ಸೀದೋಗ್ಬಿಡುತ್ತಲ್ಲ ಎಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 2 ಚಿಟಿಕೆ ಹಿಂಗನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಬೇಳೆಕಾಳುಗಳನ್ನು ಹಾಕಿರ್ತೀವಲ್ಲ, ಅದು ಒಂದು ಸ್ವಲ್ಪ ಗ್ಯಾಸ್ ಅಲ್ಲ ಬೇಳೆಕಾಳೆಲ್ಲ, ಅದ್ರ ಜೊತೆ ಈ ರೀತಿ ಹಿಂಗನ್ನು ಹಾಕಿದ್ರೆ 2 ಬ್ಯಾಲೆನ್ಸ್ ಆಗಿಬಿಡುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಇನ್ನು ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ ನಂತರ ಇದಕ್ಕೆ ನಾನು ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನು ಕ್ರಷ್ ಮಾಡಿಬಿಟ್ಟು ಹಾಗೆ ಚಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಜನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ, ಅವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಸೊಪ್ಪಿನ ಸಾರುಗಳಿಗೆ ಈ ರೀತಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದೇ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಅಂತ ಏನು ಬೇಡ, ಯಾಕಂದರೆ ಸಾರಲ್ಲಿ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ. ನಾನೊಂದು ಅರ್ಧದಷ್ಟು ಫ್ರೈ ಮಾಡ್ಕೊಳ್ತೀನಿ ಇದನ್ನು. ತುಂಬ ಸಿಂಪಲ್ ಆಗುತ್ತೆ. ನೀವು ಬರೀ ಅನ್ನಕ್ಕೆ ಅಂತಲೇ ಅಲ್ಲ, ಇದು ಚಪಾತಿಗೆ ರೊಟ್ಟಿ ಕೂಡ ಈ ದಾಲ್ ಚೆನ್ನಾಗಿರುತ್ತೆ, ಯಾಕಂದರೆ ಗಟ್ಟಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬಟ್ ನನಗೆ ಇದು ಅನ್ನದ ಜೊತೆನೇ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಟೇಸ್ಟು. ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ಮೇಲೆ ಈಗ ಮಸ್ತಿಟ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಎಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಬೇಕಿದ್ರೆ ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗಲೂ ಕೂಡ. ಇದೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನು, ಹಾಗಾಗಿ ಮತ್ತೇನೋ ಹಾಕ್ಕೊಳ್ತಾ ಇಲ್ಲ. ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿಗೆ ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚಪಾತಿಗೆ ರೊಟ್ಟಿಗಾದರೆ ಗಟ್ಟಿನೇ ಇರಲಿ, ಅನ್ನಕ್ಕಾದರೆ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದೇ ಒಂದು ಕುದಿ ಕುದಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ, ಯಾಕಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ತಳ ಹಿಡಿದು ಬಿಡುತ್ತೆ. ಅದರಲ್ಲೂ ಸ್ಟೀಲ್ ಪಾತ್ರೆಲ್ಲಂತೂ ಬೇಗನೆ ತಳ ಹಿಡಿದು ಬಿಡುತ್ತೆ. ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಒಂದು ಕುದಿ ಕುದಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಏನು ಮಸಾಲ ರುಬ್ಬಂಗಿಲ್ಲ, ಏನು ಸ್ಪೈಸಸ್ ಆಗಲಿ ಮಸಾಲ ಎಲ್ಲ ಏನು ಕೂಡ ಯೂಸ್ ಮಾಡೋಂಗಿಲ್ಲ. ತುಂಬ ಲೈಟ್ ಫುಡ್ ಆಗಿರುತ್ತೆ, ತುಂಬ ಚೆನ್ನಾಗೂ ಹೆಲ್ದಿ ಕೂಡ ಅಲ್ಲ. ಬೇಳೆ ಕಾಳು ಸೊಪ್ಪು ಎಲ್ಲ ಸೇರಿಸ್ಬಿಟ್ಟು ವಾರದಲ್ಲಿ 1 ಸರಿ 2 ಸರಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇಲ್ಲಿ ಒಂದು 2 ಕುದಿ ಕುದ್ದಿದೆ. ಇವಾಗ ಕುದ್ದಿದ ನಂತರ ಘಮ ಘಮ ಅಂತಿರೋ ಪಾಲಕ್ ಪಪ್ಪು ರೆಡಿಯಾಗಿದೆ ನಮಗೆ. ಸೊ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಆಲೂಗೆಡ್ಡೆ ಫ್ರೈ ಮಾಡ್ಕೊಂಡು ಬಿಡೋಣ. ಇಲ್ಲಿ ನಾನು ಆಲೂಗೆಡ್ಡೆ ಫ್ರೈಗೆ ಸ್ವಲ್ಪ ದಪ್ಪಂದೇ ಆಲೂಗೆಡ್ಡೆನ ತೊಗೊಳ್ತಾ ಇದ್ದೀನಿ. ಆದಷ್ಟು ದಪ್ಪ ಆಲೂಗೆಡ್ಡೆ ಇದ್ದರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ 2 ಆಲೂಗೆಡ್ಡೆ ಇತ್ತು. ಅದನ್ನು ಕೂಡ ಫಸ್ಟ್ ಈ ರೀತಿ ಪೀಲ್ ಮಾಡ್ಕೊಂಡು ಬಿಡ್ತೀನಿ, ಎಲ್ಲ ಸ್ಕಿನ್ ತಕ್ಕೊಂಡು ಬಿಡ್ತೀನಿ. ಆಮೇಲೆ ಇದನ್ನೇ ಯಾವ ಶೇಪಿಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ಸ್ವಲ್ಪ ಈ ಫ್ರೆಂಚ್ ಫ್ರೈಸ್ ಥರ ಎಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ. ಆದರೆ ನಾನು ಆಯಿಲ್ ಡೀಪ್ ಫ್ರೈ ಎಲ್ಲ ಮಾಡಲ್ಲ, ಶಾಲೋ ಫ್ರೈನೇ ಮಾಡ್ಕೊಳ್ತೀನಿ. ಬಟ್ ಆ ಥರ ನೋಡಿದ್ರೇ ಅವ್ರಿಗೆ ಒಂಥರ ಫ್ರೆಂಚ್ ಫ್ರೈಸ್ ಫೀಲ್ ಆಗುತ್ತಲ್ಲ, ಇಷ್ಟಪಟ್ಟುಬಿಟ್ಟೆ ತಿಂತಾರೆ. ಹಾಗಾಗಿ ಅದೇ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಅನ್ನಕ್ಕೂ ಕೂಡ ಕುಕ್ಕರಲ್ಲೇ ಇಟ್ಕೊಂಡ್ಬಿಟ್ಟೆ. ಟೈಮ್ ಆಯ್ತಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಈ ರೀತಿ ಅಡುಗೆ ತಿಂಡಿನೆಲ್ಲ ಮಾಡ್ಕೊಂಡ್ಬಿಟ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಆಗಲೇ ಟೈಮ್ ಬೇರೆ ಆಗಿತ್ತು. ನನ್ನ ಮಗ ಕೂಡ ಆಟಾಡೋದಿಂದ ಬಂದಿದ್ದ, ಹಸು ಅಂತಿದ್ದ. ಸೊ ಕುಕ್ಕರಲ್ಲೇ ಇಟ್ಬಿಟ್ಟೆ ಅನ್ನಕ್ಕೆ. ಯೂಶಲಿ ನಾನು ಅನ್ನ ಕುಕ್ಕರಲ್ಲೆಲ್ಲ ಮಾಡಲ್ಲ, ನಂಗೆ ಇಷ್ಟ ಆಗಲ್ಲ ಕುಕ್ಕರಲ್ಲಿ ಅನ್ನ ಮಾಡಿದ್ದು. ಪಾತ್ರೆಯಲ್ಲೇ ನಾನು ಯಾವಾಗಲೂ ಅನ್ನ ಮಾಡ್ಕೊಳ್ಳೋದು. ಆದರೆ ಟೈಮ್ ಆಗಿತ್ತು ಅಂತ ಕುಕ್ಕರಲ್ಲೇ ಅನ್ನಕ್ಕೆ ಇಟ್ಕೊಂಡೆ. ಆ ಕಡೆ ಸಾರು ಕೂಡ ರೆಡಿಯಾಗಿತ್ತು. ಆಲೂ ಫ್ರೈನ ಬೇಗನೆ ಮಾಡ್ಬೋದಲ್ಲ ಅದು. ಮತ್ತು ಇವಾಗ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡ್ಮೇಲೆ ಕಪ್ಪಾಗಿಬಿಡುತ್ತೆ ಬೇಗ, ಹಾಗಾಗಿ ಸ್ವಲ್ಪ ಈ ರೀತಿ ನೀರಿಗೆ ಎಲ್ಲ ಕಟ್ ಮಾಡಿರೋದನ್ನು ಆಲೂಗೆಡ್ಡೆನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು. ಈ ಬದನೆಕಾಯಿ ಆಗಲಿ ಆಲೂಗೆಡ್ಡೆನೇ ಆಗಲಿ ಕಟ್ ಮಾಡಿದ ಮೇಲೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಬದನೆಕಾಯಿಗಾದರೆ ಸ್ವಲ್ಪ ರಾಗಿ ಹಿಟ್ಟನ್ನು ಕೂಡ ಹಾಕಬೇಕು. ಆವಾಗ ಬೇರೆ ನೀವು ತರಕಾರಿ ಏನಾದ್ರು ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕಪ್ಪಾಗಿಬಿಡುತ್ತಲ್ಲ, ಆ ರೀತಿ ಕಪ್ಪಾಗೋದಿಲ್ಲ. ಸೊ ನಾನು ಆಲೂಗೆಡ್ಡೆಗೆ ಬರೀ ಉಪ್ಪಷ್ಟೇ ಸಾಕು, ಬದನೆಕಾಯಿಗಾದರೆ ರಾಗಿ ಹಿಟ್ಟು ಕೂಡ ಹಾಕ್ಕೊಳ್ತೀನಿ. ಇನ್ನು ಆ ಹೆಚ್ಕೊಂಡಿದ್ದೆಲ್ಲ ಆಯ್ತಲ್ಲ, ಪಟ್ ಅಂತ ಫ್ರೈ ಮಾಡೋಣ ಅಂದ್ಬಿಟ್ಟು ಪ್ಯಾನ್ಗೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ತುಂಬ ಎಣ್ಣೆನೂ ಏನು ಬೇಡ.
ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ತುಂಬ ಸಿಂಪಲ್, ಇದಕ್ಕೆ ಇನ್ನೇನು ಹೆಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತೀನಿ ಅಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತೀನಿ ಅಷ್ಟೇ, ಇನ್ನೇನು ಹಾಕ್ಕೊಳ್ಳಲ್ಲ. ನೀವು ಬೇಕಿದ್ದರೆ ಸ್ವಲ್ಪ ಗ್ರೇವಿ ಥರ ಎಲ್ಲ ಬೇಕು ಅಂತ ಅಂದರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು ಅದೇನೂ ಹಾಕ್ಕೊಳ್ಳಲ್ಲ, ಲೈಟಾಗೆ ಇರಲಿ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆಲೂಗೆಡ್ಡೆನ ಸ್ವಲ್ಪ ನೀರೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಗನೆ ಬೇಯುತ್ತಲ್ಲ ಆಲೂಗೆಡ್ಡೆ, ಹಾಗಾಗಿ ಬೇಗನೆ ಆಗುತ್ತೆ. ಇದೊಂದು ಸೈಡ್ ಡಿಶ್ಶಾಗಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೊಂದು 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ, ರುಚಿಗೆ ಉಪ್ಪನ್ನ ಹಾಕ್ಕೊಳ್ತೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ಆಲೂಗೆಡ್ಡೆ ಉಪ್ಪಿನಂಶ ಇರುತ್ತೆ ಆಲ್ರೆಡಿ. ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಶಾಲೋ ಫ್ರೈ ಮಾಡ್ಕೊಳ್ತಾನೆ ಆಲೂಗೆಡ್ಡೆನ ಬೇಯಿಸ್ಕೊಳ್ತೀನಿ. ಬೇಗನೆ ಬೇಯುತ್ತಲ್ಲ ಆಲೂಗೆಡ್ಡೆ. ಇಲ್ಲಾಂದರೆ ನೀವು ಸ್ವಲ್ಪ ನೀರನ್ನು ಸಿಮಿಸ್ಕೊಳ್ಬೇಕಷ್ಟೇ, ತುಂಬ ಏನು ಹಾಕ್ಕೊಳ್ಬಾರ್ದು. ನೀರನ್ನ ಸಿಮಿಸ್ಕೊಂಡು ಆಲೂಗೆಡ್ಡೆ ಒಂದು 3/4 ಭಾಗ ಬೆಂದ ಮೇಲೆ ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಖಾರದ ಪುಡಿದ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇನ್ನು ಆಲೂ ಫ್ರೈ ಕೂಡ ಆಯಿತು. ಈ ಕಡೆ ಅನ್ನ ಕೂಡ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಪಾಲಕ್ ಪಪ್ಪು ಮತ್ತು ಆಲೂಗಡ್ಡೆ ಫ್ರೈ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಅನ್ನ, ಅದ್ರ ಜೊತೆ ಪಾಲಕ್ ಪಪ್ಪು. ನನಗೆ ಸ್ವಲ್ಪ ಇದು ಅನ್ನಕ್ಕಿಂತ ಜಾಸ್ತಿ ಸಾರೇ ಇರಬೇಕು, ಹಾಗಾಗಿ ಅದರಲ್ಲೂ ಈ ಸೊಪ್ಪಿನ ಸಾರುಗಳೆಲ್ಲ ನನಗಿನ್ನೂ ಜಾಸ್ತಿನೇ ಇರಬೇಕು. ಅದಕ್ಕೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೆ. ಇನ್ನು ನನ್ನ ಮಗನಿಗೆ ಊಟ ಕೊಟ್ಟೆ, ಅವನಿಗೂ ಹಸುವಾಗಿತ್ತಲ್ಲ. ಅವನು ಆಟ ಬೇರೆ ತುಂಬಾ ಆಡ್ತಾನೆ. ಸಂಜೆ ಅಂತೂ ಒಂದು 2-3 ಗಂಟೆ ಆಟ ಆಡ್ತಾನಲ್ಲ, ತುಂಬ ಹಸುವಾಗುತ್ತೆ ಅವನಿಗೂ ಕೂಡ. ಹಾಗೆ ಬೇಗ ಬಂದ ಅಮ್ಮ ಊಟಕ್ಕೆ ಇಟ್ಕೊಡು ಅಂತ ಅಂದ. ಸೊ ಅವನಿಗೆ ಊಟ ಕೊಟ್ಟೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಅಷ್ಟರೊಳಗೆ ಬಂದರು, ಅವರಿಗೂ ಊಟ ಕೊಟ್ಟು ಇನ್ನು ನಾನು ಹಾಕ್ಕೊಳ್ತಾ ಇದ್ದೆ. ಸೊ ಇದಾಗಿತ್ತು ಶುಕ್ರವಾರ ರಾತ್ರಿ ನಮ್ಮನೆ ಊಟ. ಇನ್ನು ಯಾವುದೆಲ್ಲ ರೆಸಿಪೀಸ್ ಬೇಕು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪೀಸ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದನ್ನು ಶೇರ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮನೆ ಊಟ. ಇನ್ನು ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ನೋಡಿ, ಇವಾಗ ಯಾವಾಗ ನೋಡಿದ್ರು ಅವ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಸುಮ್ಮನೆ ರೇಗ್ಸೋಕ್ಕೆ. ಅದರಲ್ಲೂ ನಾನು ಏನಾದ್ರು ವೀಡಿಯೋ ಮಾಡ್ತಾಯಿದ್ರೆ ಅಂತೂ ಬರೀ ಇದೇ ರೀತಿ ಹೇಳ್ತಾನೆ ಇರ್ತಾರೆ. ಖಾರ ಇದು ಪಪ್ಪು ಖಾರ ಇದೆಯಾ? ಇದು ಫ್ರೈ ಸ್ವಲ್ಪ ಖಾರ ಸ್ವಲ್ಪ ಅಂತೆ. ಸೊ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ರೆಸಿಪೀಸ್ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.